Good morning, students. We'll go for the next problem. That is seventh problem. The contractor prepare their contract account on 31st 12 every year. ಅಲ್ಲಿ on ಅಂತ ಮಾಡ್ಕೊಳ್ಳಿ. It become PM ಅಂತ ಆಗಿದೆ. On ಅಂತ ಮಾಡ್ಕೊಳ್ಳಿ. He commenced a contract on 1/4/2003. The following information relates to the contract as on 31st 12 2003, which means 1/4 April 1st year start ಮಾಡ್ತಾ ಇದ್ದಾನೆ and data which is provided for December 31st. So now we'll go for the given information. Material supplied to the contract, it is 2 lakhs, ಅದು 2 lakhs ಮಾಡ್ಕೊಳ್ಳಿ. So ಡೆಬಿಟ್ ಆಗುತ್ತೆ. ಮೆಟೀರಿಯಲ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್ 52,000 ಡೆಬಿಟ್. ಡೈರೆಕ್ಟ್ ವೇಜಸ್ 5,10,000 ದಟ್ ಆಲ್ಸೋ ಡೆಬಿಟ್. ಇಂಡೈರೆಕ್ಟ್ ವೇಜಸ್ ಡೆಬಿಟ್. ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಡೆಬಿಟ್. ಮೆಟೀರಿಯಲ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್, ಮೆಟೀರಿಯಲ್ ಟ್ರಾನ್ಸ್ಫರ್ಡ್ ಫ್ರಮ್ ಇದ್ರೆ ಡೆಬಿಟ್, ಮೆಟೀರಿಯಲ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್ ಅಂದ್ರೆ ಇಟ್ ಈಸ್ ಕ್ರೆಡಿಟ್. ನೆಕ್ಸ್ಟ್ material costing rupees 2000 were sold for rupees 2500. It may be costing 2000 but the transaction happened for 2500. So material costing rupees 2000 were sold alva will not show material sold anta. So this entry will be shown under the heading by cost P&L account anta 2500 ತೋರಿಸ್ತೀವಿ. Next, salary to the foreman 87,800 debit. Other overheads, it is an expense, debit. Material returned to stores, which is going back, credit. Material in hand at site 31st 12 2013, that is material in hand year ending ali, that will be credited. A mission costing rupees 2,70,000 has been on the site for 146 days. Its working life is estimated at 7 years and final scrap value is rupees 25,000. So ಈಗ ಮಿಷನ್ದು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ದ ಟು ಡಿಪ್ರಿಸಿಯೇಷನ್ ಅಂತ ಡೈರೆಕ್ಟ್ ಆಗಿ ತೋರಿಸಿದ್ರೆ ಆಯ್ತು. ನೋ ನೀಡ್ ಆಫ್ ಕನ್ಸಿಡರಿಂಗ್ 2,70,000 ಅದು ಇದು ಏನು ಬೇಕಾಗಿಲ್ಲ. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಈಗಲೇ ನೋಡ್ಕೊಬೇಡಿ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ತೋರಿಸಿದೀವಿ. So depreciation formula ಏನು, cost of machinery minus scrap value divided by life of the asset. So what is the cost of the machine? 2,70,000 ಇದೆ, minus scrap value is 25,000 divided by life of the asset is 7 years ಇದೆ. So 35,000 per annum ಅಂತು. So ಒಂದು ವರ್ಷಕ್ಕೆ 35,000 ಆದ್ರೆ so mission was used for 146 days. So 146 days ಗೆ we should calculate depreciation. So ಈಗ 35,000 into 146 days divided by 365 days ಮಾಡ್ಕೊಂಡಿದ್ದೀವಿ. So you'll get 14,000 depreciation. So ಈ depreciation ನ ನೀವು ಟು ಡಿಪ್ರಿಸಿಯೇಷನ್ ಜಸ್ಟ್ ತೋರಿಸ್ಕೊಂಡ್ರೆ ಆಯ್ತು. ನೋ ನೀಡ್ ಆಫ್ ಕನ್ಸಿಡರಿಂಗ್ ದ ಕಾಸ್ಟ್ ಆಫ್ ದ ಮಿಷನ್ ಅಂಡ್ ಆಲ್. ಓಕೆ, ನೆಕ್ಸ್ಟ್, ಎ ಸೂಪರ್ವೈಸರ್ ಹೂ ಈಸ್ ಪೇಡ್ rupees 10,000 ಫಾರ್ 9 months, ಪರ್ ಮಂತ್ ಅಲ್ಲ, 10,000 ಫಾರ್ 9 months as he devoted 1/4 of his time to the contract. ಸೊ ಅವನಿಗೆ ಒಬ್ಬ ಸೂಪರ್ವೈಸರ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ. ಆ ಸೂಪರ್ವೈಸರ್ he is paid 10,000 but he will take care of this contract only 1/4 of his work ಅಷ್ಟೇ. ಸೊ ಅದನ್ನ ಕೂಡ ನೀವೇನ್ ಮಾಡ್ಕೊಳ್ಬೇಕು, ಈ ಕಾಂಟ್ರಾಕ್ಟ್ ಗೆ ಎಷ್ಟು ವರ್ಕ್ ನ ಡಿವೋಟ್ ಮಾಡ್ತಿದ್ದಾನೋ ಅಷ್ಟು ಮಾತ್ರ ತಗೊಳ್ಬೇಕು. ಹೇಗೆ 10,000 into 1/4 ಮಾಡ್ಕೊಳ್ತೀರಾ, ವಾಟ್ ಎವರ್ ಅಮೌಂಟ್ ವಿಟ್ ಕಮ್ಸ್ ವಿಚ್ ವಿಲ್ ಬಿ ಡೆಬಿಟೆಡ್. ನೆಕ್ಸ್ಟ್, the contract price is rupees 20 lakhs. On 31st 12 2003, 2/3 of the contract was completed and the architect issue certificate 50% of contract price and the contractor received rupees 7,50,000 on account. ನೋಡಿ, ಈ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿದೆ ಅಲ್ವಾ, ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂತಂದ್ರೆ ಇನ್ ದ ಪ್ರಾಬ್ಲಮ್ ನೋವೇರ್ ಹಿ ಹ್ಯಾಸ್ ಮೆನ್ಷನ್ಡ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್, ಈವನ್ ದೋ ಅವನು ಎಲ್ಲಿ ಕೂಡ ವರ್ಕ್ ಸರ್ಟಿಫೈಡ್ ಆಗ್ಲಿ ವರ್ಕ್ ಅನ್ಸರ್ಟಿಫೈಡ್ ಆಗ್ಲಿ ಕೊಟ್ಟಿಲ್ಲ.
ಸೊ ವಿ ಶುಡ್ ಕ್ಯಾಲ್ಕುಲೇಟ್ ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸರ್ಟಿಫೈಡ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ? ಸೊ ಈ ಸೆಂಟೆನ್ಸ್ ನ ನೀಟಾಗಿ ಓದಿ. ದ ಕಾಂಟ್ರಾಕ್ಟ್ ಪ್ರೈಸ್ ಇಸ್ ರುಪೀಸ್ 20 lakhs on 31st 12 2003. 2/3 of the contract was completed. ಸೊ ಈಗ ನೀವೇನ್ ಮಾಡಬೇಕು, 20,000 ಇಂಟು 2/3 ಮಾಡ್ಕೊಳ್ಬೇಕು. ಸೊ ಯು ವಿಲ್ ಗೆಟ್ 13,33,333 ಬರುತ್ತೆ. ನೆಕ್ಸ್ಟ್ ಅದ್ರೊಳಗಡೆ ದ ಆರ್ಕಿಟೆಕ್ಚರ್ ಇಶ್ಯೂಡ್ ಸರ್ಟಿಫಿಕೇಟ್ 50% ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಸೊ ಆರ್ಕಿಟೆಕ್ಟ್ ಇಶ್ಯೂ ಮಾಡ್ತಾ ಇದ್ದಾನೆ ಸರ್ಟಿಫಿಕೇಟ್ ಅಂದ್ರೆ ವಿಚ್ ಮೀನ್ಸ್ ವರ್ಕ್ ಸರ್ಟಿಫೈಡ್. ಹೌ ಮಚ್ ಇಸ್ ವರ್ಕ್ ಸರ್ಟಿಫೈಡ್? 50% ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಸೊ ವಾಟ್ ಈಸ್ ದ ಕಾಂಟ್ರಾಕ್ಟ್ ಪ್ರೈಸ್? 20 lakhs. Out of 20 lakhs 50% is 10 lakhs. ಸೊ ಅಲ್ಲಿಗೆ ವರ್ಕ್ ಸರ್ಟಿಫೈಡ್ is 10 lakhs ಆಯ್ತು. ಹಾಗಾದ್ರೆ ವರ್ಕ್ ಕಂಪ್ಲೀಟೆಡ್ 13,33,000 and work certified is 10 lakhs. What is the difference? 3,33,333. That is work uncertified. So let we have the calculation here. So ಇಲ್ಲಿ ಕ್ಯಾಲ್ಕುಲೇಷನ್ ಇದೆ ನೋಡಿ. So calculation of work certified. The 50% of the contract price is certified. So 20 lakhs into 50% is 10 lakhs. So calculation of work uncertified. The total completed work is 2/3 of the contract price. That is 20 lakhs into 2/3 is 13,33,333. Less work certified is 10 lakhs. So 13 lakh minus 10 is 3,33,333. Okay, so work certified and work uncertified ಸಿಕ್ಕಿದೆ. So with the help of this information we can go for calculation of contract cost. So ಈಗ ನೋಡ್ಕೊಳ್ಳಿ, ಇಲ್ಲಿ material supplied is 2 lakhs, material issued is 52,000, to direct wages 5,10,000, to indirect wages 55,000, to subcontract account 4,000, to salary for the foreman 87,800, to other overheads 1,30,000, to depreciation working note ಅಲ್ಲಿ ತೋರಿಸಿದೀವಿ. So 14,000. to supervisor salary he was paid 10,000 and he will be devoting 1/4 of his work, so that 10,000 into 1/4 is 2,500 ಆಯ್ತು. So similarly go to the credit side. Buy material transferred 9,900. Buy material returned at the end of the year 5,400. Buy material in hand at the end of the year 30,000. Buy cost P&L account. ಇದೇನು ಹೇಳಿದೆ? ಮೆಟೀರಿಯಲ್ ಸೋಲ್ಡ್ ಆಗಿರೋದು ಅಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸ್ಕೊಳ್ಬೇಕು 2,500. ಸೊ ಬೈ ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ is 10,000 and work uncertified is 3,33,000. ಟೋಟಲಿ 13,33,000 ಬರುತ್ತೆ. ಸೊ ಈಗ you will be balancing. So credit side is more 13,81,133 ಇದೆ. ಸೊ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಬರ್ತಾ ಇದೆ, ಡಿಫರೆನ್ಸ್ ಬರ್ತಾ ಇದೆ. ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ 3,25,833. ಸೊ ಇದು ಮಧ್ಯದಲ್ಲಿ ವರ್ಕಿಂಗ್ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಕಂಟಿನ್ಯೂಡ್ ಪಾರ್ಟ್, ಇದು ಇಲ್ಲಿ ಕೆಳಗಡೆ ಬರುತ್ತಲ್ವಾ, ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಇದು ಈ ಅಕೌಂಟಿಗೆ ಕಂಟಿನ್ಯೂಡ್, ಇದು ವರ್ಕಿಂಗ್ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟು ಜಾಗ ಸಾಕಾಗಿಲ್ಲ ಅಂತ ಲಾಸ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಆದರೆ ಇಲ್ಲಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಆಗಿದೆ. ಇಲ್ಲಿ 32,533 ಬಂದಿದೆ. ಇಲ್ಲಿ 2 ಜನರಲ್ P&L ಅಕೌಂಟ್ಗೆ. ಸೊ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು 2/3 or 1/3. ಈಗ ಡೈರೆಕ್ಟ್ ಆಗಿ ನಾವು 2/3 ಹಾಕೊಳ್ಬಹುದು, ಯಾಕೆಂತಂದ್ರೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ 2/3 ಆಫ್ ದ ವರ್ಕ್ ಈಸ್ completed ಅಂತ. So 3,25,833 into cash received is 7,50,000 divided by work certified is 10 lakhs multiplied by 2/3. So we got 1,62,917 and the difference is to general reserve account. So ಮತ್ತೆ total ಮಾಡಿ finished. Any doubts? Contact me through WhatsApp. Thank you.